ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಲಾಸ್ಟ್ ಕ್ಲಾಸ್ನೇ ಕಂಟಿನ್ಯೂ ಮಾಡಿಕೊಂಡು ಇವತ್ತಿನ ಕ್ಲಾಸ್ನಲ್ಲಿ ಈ ಥರ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾನೇನಾದರೂ ನೀನಾಗಿದ್ದರೆ ಅದನ್ನು ಮಾಡ್ತಿರ್ಲಿಲ್ಲ, ಅವ್ರು ಅದನ್ನು ಮಾಡ್ತಿದ್ದೆ. ನಾನೇನಾದರೂ ಶ್ರೀಮಂತರಾಗಿದ್ದರೆ ಇದನ್ನು ಮಾಡ್ತಿದ್ದೆ. ಈ ಥರ ಆಗಿದ್ದರೆ ಪ್ರೆಸೆಂಟ್ ಆರ್ ಎನಿ ಟೈಮ್ ಹೇಗೆ ಹೇಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಕ್ವಶನ್ ಕೇಳಿದ್ದೆ ಅಲ್ವಾ, ನಿನ್ಗೆ ಯಾವತ್ತಾದರೂ ಮದುವೆ ಆಗಬೇಕಂತ ಅನಿಸಿದ್ರೆ ಯಾರನ್ನ ಆಗ್ತೀಯಾ ಅಂತ. ಸೊ ಇಲ್ಲಿ ನೋಡಿ, ನೀವು ಪ್ರತಿ ವರ್ಡ್ನ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ತೀರಾ. ನಾನು ತುಂಬ ಸರಿ ಹೇಳಿದ್ದೀನಿ ಆ ಥರ ಯಾವತ್ತೂ ಮಾಡಬಾರ್ದು ಅಂತ. ಫಸ್ಟ್ ಆ ಸೆಂಟೆನ್ಸ್ನ ಓದಬೇಕು, ಮೈಂಡ್ನಲ್ಲಿ ಅರ್ಥ ಮಾಡ್ಕೋಬೇಕು. ಆ ಸೆಂಟೆನ್ಸ್ನ ಇನ್ನರ್ ಮೀನಿಂಗ್ ಏನಿದೆ ಅದು ಅರ್ಥ ಆಗಿಬಿಟ್ರೆ ನೀವೇ ಸ್ವಂತ ಕ್ರಿಯೇಟ್ ಮಾಡ್ಬೋದು. ನೀವು ವರ್ಡ್ ಟು ವರ್ಡ್ ನೋಡಿ ನೋಡಿ ಟ್ರಾನ್ಸ್ಲೇಟ್ ಮಾಡ್ತೀರಾ. ಆ ಥರ ಮಾಡಿದ್ರೆ ನಿಮಗೆ ಲೈಫ್ನಲ್ಲೇ ಯಾವತ್ತೂ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ. ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋದಂದ್ರೆ ಏನು? ಮದುವೆ ಆಗೋದಕ್ಕೆ ಬಯಸೋದು ಅಲ್ವಾ. ಅನ್ಕೊಳ್ಳೋದು ಅಂದರೆ ಥಿಂಕ್ ಮಾಡೋದಂತಲ್ಲ. ಸೊ ಈ ಥರ ಹೇಳಬೇಕು, ಇಫ್ ಯು ಎವರ್ ವಾಂಟೆಡ್ ಟು ಗೆಟ್ ಮ್ಯಾರಿಡ್. ನೋಡಿ, ಇಲ್ಲಿ ಮೇನ್ ವರ್ಬ್ ಯಾವುದು? ವಾಂಟ್ ಟು ಅಲ್ವಾ. ಅದನ್ನು ಪಾಸ್ಟ್ಗೆ ತರಬೇಕಷ್ಟೇ. ನಾನು ಹೇಳಿದ್ದೆ ಇಫ್ ಪಾರ್ಟ್ ಯಾವಾಗಲೂ ಸಿಂಪಲ್ ಪಾಸ್ಟ್ನಲ್ಲಿ ಇಡಿ ಅಂತ. ಸೊ ಇಫ್ ಪಾರ್ಟ್ನಲ್ಲಿ ವಾಂಟ್ ಟು ಅನ್ನೋದು ಮೈನ್ ವರ್ಬ್ ಅಲ್ವಾ, ಅದನ್ನು ಪಾಸ್ಟ್ಗೆ ಇಡಿ ವಾಂಟೆಡ್ ಟು. ರೈಟ್? ಇಫ್ ಯು ಎವರ್ ವಾಂಟೆಡ್ ಟು ಗೆಟ್ ಮ್ಯಾರಿಡ್, ಹೂ ವುಡ್ ಯು ಮ್ಯಾರಿ ಎಷ್ಟೇ, ಆರ್ ಹೂ ವುಡ್ ಇಟ್ ಬಿ ಅಂತ ಅನ್ಬೋದು. ನಾನು ಹೇಳಿದ ವಿಷಯ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದೂ ಹೇಳಿದ್ದೆ, ಥಿಂಕ್, ಥಾಟ್ ಅದೆಲ್ಲ ಹಾಕಬೇಡಿ ಅಂತ. ಆದರೂ ನೀವು ಅದರಿಂದ ಸೆಂಟೆನ್ಸ್ ಮಾಡಿದ್ದೀರಾ. ಸೊ ನೀವು ನನ್ನ ವಿಡಿಯೋನ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳೋದಿಲ್ಲ. ಆ ಥರ ಟಿಪ್ಸ್ ನೆನ್ಪಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಈ ಥರ ಸೆಂಟೆನ್ಸ್ಗಳನ್ನ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದಲ್ವ. ನಿಮಗೆ ಡೌಟ್ ಬರ್ಬೋದು, ನಾವು ಪ್ರೆಸೆಂಟ್ ಆರ್ ಎನಿ ಟೈಮ್ ಬಗ್ಗೆ ಮಾತಾಡ್ತಿದ್ರು, ಯಾಕೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡಬೇಕು? ಸಿಂಪಲ್ ಪ್ರೆಸೆಂಟೇ ಯೂಸ್ ಮಾಡ್ಬೋದಲ್ಲ. ಇಫ್ ಐ ವಿನ್ ದ ಪ್ರೈಸ್ ಮನಿ, ಇಫ್ ಐ ಎವರ್ ಮೀಟ್ ದ PM, ಇಫ್ ಐ ಬಿಕಮ್ ಅನ್ಬೋದಲ್ವಾ. ಸೊ ನೋಡಿ, ಈ ಎಲ್ಲ ಸೆಂಟೆನ್ಸ್ಗಳು ಅನ್ರಿಯಲ್ ಸೆಂಟೆನ್ಸ್ಗಳು. ಅನ್ರಿಯಲ್ ಇದ್ದಾಗ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಅನ್ರಿಯಲ್ ಅಂದರೆ ಏನು? ಅದು ನಡೆಯಲ್ಲ, ಗೊತ್ತಾಯ್ತಲ್ಲ. ನಾ ಇಮ್ಯಾಜಿನೇಷನ್ನಲ್ಲಿ ಆಗ್ತಿದೆ ಅಷ್ಟೇ. ಇಮ್ಯಾಜಿನೇಷನಲ್ಲಿ ಈ ಥರ ಆದರೆ ಈ ಥರ ಆಗುತ್ತೆ ಅಂತ. ಸೊ ಈ ಥರ ಸಿಂಪಲ್ ಪಾಸ್ಟ್, ಹೈಪೋಥೆಟಿಕಲ್, ಅನ್ರಿಯಲ್ ಸೆಂಟೆನ್ಸ್ಗಳನ್ನ ಮಾತಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಮೈಂಡ್ನಲ್ಲೇ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಈ ಥರ ಆಗಿರುತ್ತೆ ಅಂತ ಅಂದ್ಕೊಂಡು ನಾವು ಹೇಳ್ತೀವಲ್ಲ, ಅದರಿಂದ ಸಿಂಪಲ್ ಪಾಸ್ಟ್. ಓಕೆ, ನಾನು ಯಾವತ್ತೇ ರಾಷ್ಟ್ರಪತಿ ಆದ್ರೂ ಕೂಡ, ಅವ್ನಿಗೆ ಯಾವತ್ತು ನಿಜ ಗೊತ್ತಾದರೂ ಕೂಡ, ನಾನು ಯಾವತ್ತು ಪ್ರಧಾನಮಂತ್ರಿ ಮೀಟ್ ಆದರೂ, ನಾನು ಯಾವತ್ತು ಪ್ರೈಸ್ ಮನಿ ಗೆದ್ರು, ಆ ಥರನೇ ಅಂದ್ಕೊಳ್ಳಿ. ಆ ಥರ ಯಾವ ಟೈಮ್ಗಾದರೂ ಅದು ಅಪ್ಲೈ ಆಗುತ್ತೆ. ಆರ್ ಪ್ರೆಸೆಂಟ್ ಬಗ್ಗೆ ಮಾತಾಡಿದ್ರು ಪ್ರೆಸೆಂಟ್ಗೂ ಅಪ್ಲೈ ಆಗುತ್ತೆ. ಬಟ್ ಸಿಂಪಲ್ ಪಾಸ್ಟೇ ಇರಬೇಕು. ಇವತ್ತು ಕ್ಲಾಸ್ನಲ್ಲಿ ನೋಡಿ, ನಾನು ಈ ಥರದ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಾನು ನೀನಾಗಿದ್ದರೆ ಅದನ್ನು ಮಾಡಲ್ಲ ಅಂತ. ಸೊ ಇದು ಕೂಡ ಸಿಂಪಲ್ ಸ್ಟ್ರಕ್ಚರ್. ಇಫ್ ಐ ವರ್ ಯು, ಐ ವುಡಂಟ್ ಡೂ ದ್ಯಾಟ್. ನೋಡಿ, ಇಲ್ಲೂ ಕೂಡ ಇಫ್ ಪಾರ್ಟ್ ಸಿಂಪಲ್ ಪಾಸ್ಟ್ ಇರಬೇಕು ಆ್ಯಂಡ್ ಮುಂದೆ ವುಡ್ V1 ಅದು ಆಸ್ ಇಟ್ ಈಸ್ ಇರಬೇಕು. ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ದೆ ಇದನ್ನು ಕೂಡ. ಇಲ್ಲಿ ಈಗ ಬೇರೆ ಥರ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಫ್ ಐ ವಾಸ್ ಯು ಅನ್ನಲ್ಲ, ಇಫ್ ಐ ವರ್ ಯು ಅಂತಲೇ ಹೇಳ್ತೀವಿ. ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ವಾಸ್ ಅಂತ ಇರ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿ ನೋಡಬೇಡಿ. ಈ ಥರ ಇಮ್ಯಾಜಿನರಿ ಸಿಚುವೇಶನಲ್ಲಿ ಐ ವರ್ ಬರುತ್ತೆ, ಯು ವರ್, ವಿ ವರ್, ಹಿ ವರ್, ಶಿ ವರ್, ಎಲ್ಲರಿಗೂ ವರ್ ಬರುತ್ತೆ ಅನ್ನೋದನ್ನ ಈಗ ಒಂದು ಕಡೆ ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ. ಐ ವುಡಂಟ್ ಡೂ ದ್ಯಾಟ್ ಇಫ್ ಐ ವರ್ ಯು ಅಂತಾನೂ ಹೇಳ್ಬೋದು, ಗೊತ್ತಾಯ್ತಲ್ಲ. ಇಲ್ಲಿ ಇಫ್ ಐ ವರ್ ಯು ಅಂದರೆ ನಾನೇನಾದರೂ ನೀನಾಗಿದ್ರೆ ಅಂತ. ಈಗ ನೋಡಿ, ಅದೇ ಥರ ನಾನೇನಾದರೂ ಇನ್ನೂ ಉದ್ದ ಇದ್ದಿದ್ರೆ ಈ ಡ್ರೆಸ್ ತೊಗೊಳ್ತಿದ್ದೆ. ಅಂದರೆ ನಾನೀಗ ಡ್ರೆಸ್ ತೊಗೊಳಕ್ಕೆ ಹೋಗಿದ್ದೀನಿ, ನೋಡ್ತಾ ಇದ್ದೀನಿ ತುಂಬ ಉದ್ದ ಇದೆ, ಬಟ್ ನಾನು ಅಷ್ಟು ಹೈಟ್ ಇಲ್ಲ. ಆ ಮೂಮೆಂಟ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ, ನಾನು ಹೈಟ್ ಇಲ್ಲ, ಇದ್ದಿದ್ದೆ ತೊಗೊಳ್ತಿದ್ದೆ. ಇಫ್ ಐ ವರ್ ಟಾಲರ್, ಐ ವುಡ್ ಬೈ ದಿಸ್ ಡ್ರೆಸ್. ಪಾಸ್ಟ್ನ ಬಗ್ಗೆ ನಾನು ಹೇಳ್ತಿಲ್ಲ, ಜನರಲಿ ನಾನು ಹೇಳ್ತಾ ಇದ್ದೀನಿ. ರೈಟ್? ಇಫ್ ಐ ವರ್ ಟಾಲರ್, ಐ ವುಡ್ ಬೈ ದಿಸ್ ಡ್ರೆಸ್. ನಾನೇನಾದರೂ ನೀನಾಗಿದ್ದರೆ ಬಹುಶಃ ಹೋಗ್ತಿದ್ದೆ. ಟ್ರೈ ಮಾಡಿ. ಇಫ್ ಐ ವರ್ ಯು, ಐ ವುಡ್ ಪ್ರಾಬಬ್ಲಿ ಗೋ. ರೈಟ್? ಸೊ ನೆನ್ಪಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇರೋ ಎಲ್ಲ ಸೆಂಟೆನ್ಸ್ಗಳು ಕೂಡ ಅಗೇನ್ ಇಮ್ಯಾಜಿನೇಷನ್ನಲ್ಲೇ ಹೇಳ್ತಾ ಇರೋದು. ಆ ಥರ ಆಗಲ್ಲ. ನಾನೇನಾದರೂ ಆಗಿದ್ದಿದ್ರೆ ಆ ಥರ ಆಗ್ತಿತ್ತು ಅನ್ನೋ ಮೀನಿಂಗೇ ಇರುತ್ತೆ ಯಾವಾಗಲೂ. ನಾನೇನಾದರೂ ಸಾಲದಲ್ಲಿ ಇರದೇ ಇದ್ದಿದ್ರೆ ಕೆಲಸ ಬಿಟ್ಬಿಡ್ತಿದ್ದೆ, ಕೆಲಸನೇ ಮಾಡ್ತಿರ್ಲಿಲ್ಲ. ಅಂದರೆ ನಾನೀಗ ಸಾಲದಲ್ಲಿ ಇದ್ದೀನಿ, ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ನನಗೆ ಸಾಲ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ದೆ ಅಂತ. ಇಫ್ ಐ ವರ್ ನಾಟ್ ಇನ್ ಡೆಟ್, ಇಫ್ ಐ ವರ್ ನಾಟ್ ಇನ್ ಡೆಟ್, ಐ ವುಡ್ ಕ್ವಿಟ್ ಮೈ ಜಾಬ್. ಸೊ ಕನ್ನಡ ನೋಡಿ, ಕನ್ನಡ ಆ ಥರ ಇದ್ದಾಗ ಇದೇ ಥರನೇ ಟ್ರಾನ್ಸ್ಲೇಟ್ ಮಾಡಬೇಕು. ನಾನೇನಾದರೂ ಪ್ರಿನ್ಸಿಪಲ್ ಆಗಿದ್ದರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಿದ್ದೆ. ಅಂದರೆ ಈಗ ಎಕ್ಸಾಮ್ ಬಂದಿದೆ, ತುಂಬ ಹತ್ರ ಇದೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ನಾನೇನಾದರೂ ಪ್ರಿನ್ಸಿಪಾಲ್ ಆಗಿದ್ರೆ ಈಗ ಅಂತ. ಇಫ್ ಐ ವರ್ ದ ಪ್ರಿನ್ಸಿಪಾಲ್,
ಐ ವುಡ್ ಪೋಸ್ಟ್ಪೋನ್ ದಿ ಎಕ್ಸಾಮ್. ಅವಳೇನಾದರೂ ಬಾಸ್ ಆಗಿದ್ರೆ ಏನು ಮಾಡ್ತಿದ್ಲೋ ಗೊತ್ತಿಲ್ಲ. ಇಫ್ ಶಿ ವರ್ ಅ ಬಾಸ್, ಐ ಡೋಂಟ್ ನೋ ವಾಟ್ ಶಿ ವುಡ್ ಡೂ. ನೋಡಿ, ಶೀಗೂ ಕೂಡ ವರ್ ಹಾಕ್ತೀವಿ. ಐ ವರ್, ಯು ವರ್, ವಿ ವರ್, ಹಿ ವರ್, ಶಿ ವರ್, ಇಟ್ ವರ್, ವಿ ವರ್. ಇವತ್ತು ಹೇಳೋ ಕ್ಲಾಸ್ನಲ್ಲಿ ಮಾತ್ರ ಈ ರೂಲ್ ಅಪ್ಲೈ ಆಗುತ್ತೆ. ನೀವು ಈ ರೂಲ್ನ ಎಲ್ಲ ಕಡೆ ಅಪ್ಲೈ ಮಾಡಬೇಡಿ. ಟೆನ್ಸ್ಗಳ ಹೇಳಿದ್ರು ಟೆನ್ಸ್ಗಳಲ್ಲಿ ಅಪ್ಲೈ ಆಗುತ್ತೆ, ಬಟ್ ಇಲ್ಲಿ ಇಮ್ಯಾಜಿನರಿ ಸಿಚುವೇಶನ್ಸ್. ಇದನ್ನು ನೀವು ಟ್ರೈ ಮಾಡಿ. ಈಗ ಅವನು ಇನ್ನೂ ಸ್ವಲ್ಪ ಉದ್ದ ಇದ್ದಿದ್ರೆ ಈಗ ಟೀಮ್ನಲ್ಲಿ ಇರ್ತಿದ್ದ. ಇಫ್ ಹಿ ವರ್ ಲಿಟಲ್ ಟಾಲರ್, ಹಿ ವುಡ್ ಬಿ ಇನ್ ದ ಟೀಮ್ ನಾವ್. ಟೀಮ್ನಲ್ಲಿ ಇರ್ತಿದ್ದಲ್ವಾ, ಹಿ ವುಡ್ ಬಿ ಇನ್ ದ ಟೀಮ್ ನಾವ್. ನೋಡಿ, ಎಲ್ಲ ಕಡೆ ವುಡ್ ಅಂತೂ ಬರ್ತಾ ಇದೆ. ನೀನೇನಾದರೂ ಟೆಡ್ಡಿ ಬೇರ್ ಆಗಿದ್ರೆ ನಾನು ನಿನ್ನ ಯಾವಾಗಲೂ ತಪ್ಕೊಂಡಿರ್ತಿದ್ದೆ. ರಿಯಲ್ ಅಲ್ವಾ? ಅವರೇನಾಗಿಲ್ಲ. ಇಫ್ ಯು ವರ್ ಅ ಟೆಡ್ಡಿ ಬೇರ್, ನೋಡಿ, ಇಫ್ ಯು ವರ್ ಅ ಟೆಡ್ಡಿ ಬೇರ್, ಐ ವುಡ್ ಬಿ ಕಡ್ಲಿಂಗ್ ಯು ಆಲ್ ದ ಟೈಮ್. ಯಾವಾಗಲೂ ಮಾಡ್ತಿದ್ದೆ ಅಲ್ವಾ, ಕಂಟಿನ್ಯೂಯಸ್ ಫಾರ್ಮ್ನಲ್ಲಿ ಹೇಳಿ ಅಷ್ಟೇ. ವುಡ್ ಬಿ ಕಡ್ಲಿಂಗ್, ಐ ವುಡ್ ಬಿ ಕಡ್ಲಿಂಗ್ ಯು ಆಲ್ ದ ಟೈಮ್ ಅಷ್ಟೇ. ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಹೇಳಬೇಕಂದ್ರೆ BING ಬಾಕಿ, ಸಿಂಪಲ್. ಇದು ಜನರಲಿ ಹೇಳ್ತಾ ಇದ್ದೀವಿ, ರೈಟ್? ಸೊ ಇವೆಲ್ಲ ಬರಬೇಕಂದ್ರೆ ನೀವು ಬುಕ್ನಲ್ಲಿ ಸೆಂಟೆನ್ಸ್ಗಳನ್ನ ಬರೀಬೇಕು. ನಿಮ್ಮ ಓನ್ ಎಕ್ಸಾಂಪಲ್, ಪ್ರತಿಯೊಂದಕ್ಕೆ 2-3 ನಿಮ್ಮ ಓನ್ ಎಕ್ಸಾಂಪಲ್ ಮಾಡಿ, ನಿಮ್ಮ ವರ್ಡ್ಸ್ ಹಾಕಿ, ಆಗ ಬಂದೇ ಬರುತ್ತೆ. ಆ್ಯಂಡ್ ಓದೋದು ಮರಿಬೇಡಿ. ಓದಿ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀನೇನಾದರೂ ನಾನಾಗಿದ್ರೆ ಅವನ ಜೊತೆ ಹೋಗ್ತಿದ್ಯಾ? ಪ್ರೆಸೆಂಟ್ ಬಗ್ಗೆನೇ ಮಾತಾಡ್ತಿದ್ದೀವಿ, ಪಾಸ್ಟ್ ಅಲ್ಲ. ವುಡ್ ಯು ಗೋ ವಿತ್ ಹಿಮ್ ಇಫ್ ಯು ವರ್ ಮೀ? ಯು ವರ್ ಐ ಅಲ್ಲ, ರೈಟ್? ಇಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಿ, ವುಡ್ ಯು ಗೋ ವಿತ್ ಹಿಮ್ ಇಫ್ ಯು ವರ್ ಮೀ? ಅಂದರೆ ನಾನು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ, ನೀನಾಗಿದ್ರೆ ಹೋಗ್ತಿದ್ಯಾ ಅಂತ ಕೇಳ್ತೀವಲ್ವಾ, ಅದೇ. ನೀನಾದರೆ MLA ಆಗಿದ್ರೆ ಏನು ಮಾಡ್ತಿದ್ದೆ? ಟ್ರೈ ಮಾಡಿ. ವಾಟ್ ವುಡ್ ಯು ಡೂ ನಾವ್? ವಾಟ್ ವುಡೇ ಬರಬೇಕು, ಗೊತ್ತಲ್ಲ? ವಾಟ್ ವಿಲ್ ಬರಲ್ಲ, ವಾಟ್ ಡೂನೂ ಅಲ್ಲ, ಯಾಕೆಂದರೆ ಇದು ಅನ್ರಿಯಲ್. ವಾಟ್ ವುಡ್ ಯು ಡೂ ನಾವ್ ಇಫ್ ಯು ವರ್ ದ MLA? ನೆಕ್ಸ್ಟ್, ನಾನೇಂದ್ರೆ MLA ಆಗಿದ್ರೆ ಅದನ್ನು ಮಾಡೋದನ್ನು ನಿಲ್ಲಿಸ್ತಿದ್ದೆ. ಆನ್ಸರ್ ಕೊಡ್ತಾ ಇದ್ದೀನಿ. ಇಫ್ ಐ ವರ್ ದ MLA, ಐ ವುಡ್ ಸ್ಟಾಪ್ ಡೂಯಿಂಗ್ ದ್ಯಾಟ್. ಐ ವುಡ್ ಸ್ಟಾಪ್. ಇಲ್ಲಿ ಸ್ಟಾಪ್ ಅನ್ನೋದು ಮೈನ್ ವರ್ಬ್. ಇಲ್ಲಿ ನೋಡಿ, ನೀನೇನಾದರೂ ಪ್ರಾಣಿ ಆಗಿದ್ರೆ ಯಾವ ಪ್ರಾಣಿ ಆಗಿರ್ತಿದ್ದೆ? ಟ್ರೈ ಮಾಡಿ. ಇಫ್ ಯು ವರ್ ಆ್ಯನ್ ಆ್ಯನಿಮಲ್, ನೋಡಿ, ಆ್ಯನ್ ಆ್ಯನಿಮಲ್ ಯಾವುದಾದ್ರೂ, ವಿಚ್ ಒನ್ ವುಡ್ ಯು ಬಿ? ಆಗಿರ್ತಿದ್ದೆ ಅಲ್ವಾ? ಯಾವುದಾಗಿರ್ತಿದ್ದೆ? ವಿಚ್ ಒನ್ ವುಡ್ ಯು ಬಿ, ರೈಟ್? ವಿಚ್ ಒನ್ ವುಡ್ ಯು ಅಂತ ಹೇಳಕ್ ಬರಲ್ಲ, ಬಿ ಹಾಕ್ಲೇಬೇಕಲ್ಲ. ಬಿ ಫಾರ್ಮ್ ನೀವು ಕಲ್ತಿದ್ರೆ ಗೊತ್ತಿರುತ್ತೆ. ನೀನೇನಾದರೂ ಹಳ್ಳಿಯಲ್ಲಿ ಇದ್ದಿದ್ರೆ ನಿನಗೆ ನೀರಿನ ಬೆಲೆ ಗೊತ್ತಾಗ್ತಿತ್ತು. ಸೊ ನಿನಗೆ ಸಿಟಿಲಿ ಇದೆಯಲ್ಲ, ವೇಸ್ಟ್ ಮಾಡ್ತೀಯ ನೀರನ್ನ. ಇಫ್ ಯು ವರ್ ಇನ್ ದ ವಿಲೇಜ್, ಯು ವುಡ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ವಾಟರ್. ಸೊ ಇದನ್ನು ಯಾವಾಗ ಹೇಳಬೇಕು ಅಂದರೆ, ಅವ್ರೀಗ ಸಿಟಿನಲ್ಲೇ ಇದ್ದಾರೆ, ಸಿಟಿನಲ್ಲೇ ಯಾವಾಗಲೂ ಇರ್ತಾರೆ. ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ, ನೀನು ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತು ಅಂತ, ರೈಟ್? ನೀನೇನಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಈ ಥರನೂ ಕೇಳ್ಬೋದು. ವಾಟ್ ವುಡ್ ಯು ಡೂ ಇಫ್ ಯು ವರ್ ಇನ್ ಮೈ ಪೊಸಿಷನ್, ರೈಟ್? ನೀನೇನು ಮಾಡ್ತಿದ್ಯೋ ಅದನ್ನೇ ನಾನು ಮಾಡ್ತಿದ್ದೆ. ಐ ವುಡ್ ಡೂ ದ ಸೇಮ್ ಥಿಂಗ್ ವಾಟ್ ಯು ವುಡ್ ಡೂ, ರೈಟ್? ನಾನೇನಾದರೂ ನೀನಾಗಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಿರ್ಲಿಲ್ಲ. ನೀನಾಗಿದ್ದಕ್ಕೆ ಇಲ್ಲಿ ಮಾಡ್ತಾ ಇದೆಯಾ? ನಾನಾಗಿದ್ದಿದ್ರೆ ಮಾಡ್ತಾ ಇರ್ತಿರ್ಲಿಲ್ಲ. ಕಂಟಿನ್ಯೂಯಸ್ ಫಾರ್ಮ್. ಇಫ್ ಐ ವರ್ ಯು, ಐ ವುಡಂಟ್ ಬಿ ವರ್ಕಿಂಗ್ ಹಿಯರ್. ಈ ಥರ ಹೇಳ್ತಿರ್ತೀವಲ್ವ? ಸೊ ಡೈಲಿ ಲೈಫ್ಗೆ ಈ ಥರ ಬೇಕಾಗುತ್ತೆ, ಬರೆದಿಟ್ಕೊಳ್ಳಿ. ಇಫ್ ಐ ವರ್ ಯು, ಐ ವುಡಂಟ್ ಬಿ ವರ್ಕಿಂಗ್ ಹಿಯರ್. ನಿನ್ನ ಪೇರೆಂಟ್ಸ್ ನಿನಗೆ ಎಲ್ಲ ಕೊಡ್ತಾರೆ. ನಾನೇನಾದರೂ ನೀನಾಗಿದ್ರೆ ಕಷ್ಟಪಟ್ಟು ಓದ್ತಾ ಇರ್ತಿದ್ದೆ. ಯಾಕೆಂದರೆ ನೀನೀಗ ಓದ್ತಾ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯುವರ್ ಪೇರೆಂಟ್ಸ್ ಪ್ರೊವೈಡ್ ಯು ಎವ್ರಿಥಿಂಗ್. ಇಫ್ ಐ ವರ್ ಯು, ಐ ವುಡ್ ಬಿ ಸ್ಟಡಿಯಿಂಗ್ ಹಾರ್ಡ್. ಕಂಟಿನ್ಯೂಸ್ ಫಾರ್ಮ್. ಇಫ್ ಐ ವರ್ ಯು, ಐ ವುಡ್ ಬಿ ಸ್ಟಡಿಯಿಂಗ್ ಹಾರ್ಡ್. ಅಂದರೆ ನಾನು ಜನರಲಿ ಹೇಳ್ತಾ ಇದ್ದೀನಿ, ನಾನೇನಾದರೂ ನೀನಾಗಿದ್ರೆ ಯಾವಾಗಲೂ ಓದ್ತಾನೇ ಇರ್ತಿದ್ದೆ, ಕಷ್ಟಪಟ್ಟು ಓದ್ತಿದ್ದೆ ಅಂತ. ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಹೇಳುವಾಗ ವುಡ್ ಬಿ ಮುಂದೆ ING ಬಾಕಿ ಅಷ್ಟೇ. ನಾನೇನಾದರೂ ಶ್ರೀಮಂತನಾಗಿದ್ದರೆ ಈ ಕಂಪ್ನಿನಲ್ಲಿ ಕೆಲಸನೇ ಮಾಡ್ತಿರ್ಲಿಲ್ಲ. ಇಫ್ ಐ ವರ್ ರಿಚ್, ಈ ಥರ ಹೇಳಬೇಕಾಗುತ್ತಲ್ಲ, ನಿಮ್ಮ ಓನ್ ಎಕ್ಸಾಂಪಲಲ್ಲಿ ಮಾಡ್ಕೊಳ್ಳಿ. ಇಫ್ ಐ ವರ್ ರಿಚ್, ಐ ವುಡಂಟ್ ಬಿ ವರ್ಕಿಂಗ್ ಇನ್ ದಿಸ್ ಕಂಪನಿ ಎನಿಮೋರ್. ಅಂದರೆ ಯಾವಾಗಲೂ ಬಿಟ್ಬಿಡ್ತಿದ್ದೆ, ಮಾಡ್ತಾನೆ ಇರಲಿಲ್ಲ ಅಂತ ಅರ್ಥ. ಐ ವುಡಂಟ್ ಬಿ ವರ್ಕಿಂಗ್, ರೈಟ್? ನಾನೇನಾದ್ರು ಬಿಲ್ಗೇಟ್ಸ್ ಆಗಿದ್ರೆ ಈ ಸಂಬಳಕ್ಕೆ ಯಾಕೆ ಕೆಲಸ ಮಾಡ್ತಾ ಇರ್ತಿದ್ದೆ? ಪ್ರೆಸೆಂಟ್ ಬಗ್ಗೆನೇ ಹೇಳ್ತಿದ್ದೀನಲ್ವಾ, ಟ್ರೈ ಮಾಡಿ. Why would I be working for this salary if I were Bill Gates? ರೈಟ್? ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ತಲೆ ಒಳಗೆ ಹೋಗಲ್ಲ. ಒಂದ್ಸರಿ ಬರೆದ್ರೇ ನಿಮ್ಮ ಮೈಂಡ್ ರೀಡ್ ಮಾಡುತ್ತೆ ಎಲ್ಲ ಸೆಂಟೆನ್ಸ್ಗಳನ್ನ. ಮಾಡ್ಕೊಳ್ಳಿ. ಆ್ಯಂಡ್ ಈಗ ಈ ಸೆಂಟೆನ್ಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ಓಕೆ,
ನಿಮ್ಗೆ ಕಷ್ಟ ಆಗ್ತಿತ್ತಲ್ಲ, ಸೊ ನಾನು ಈಸಿ ಮಾಡಿದ್ದೀನಿ, ನಾನೇ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಬರೀರಿ. ಇಫ್ ಯು ಆರ್ ಎ ಟಿಯರ್ ಡ್ರಾಪ್ ಇನ್ ಮೈ ಐ ವುಡ್ ನೆವರ್ ಕ್ರೈ. ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಬರೀರಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಈ ಟಾಪಿಕ್ಸ್ ಅರ್ಥನೇ ಆಗ್ತಾ ಇರೋದಿಲ್ಲ, ಅವರೆಲ್ಲರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ನನ್ನ ಚಾನಲ್ ಫಾಲೋ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು.